ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಥರ್ಡ್ ಸೆಮ್ BComನ HRM ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಅದರಲ್ಲಿ ಚಾಪ್ಟರ್ 3 ಬಂದುಬಿಟ್ಟು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ತುಂಬ ಟಾಪಿಕ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಒಂದು ವೀಡಿಯೋದಲ್ಲಿ ನಾನು ಕಾನ್ಸೆಪ್ಟ್ ಆಫ್ ಕೆರಿಯರ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ, ಓಕೆನಾ. ಸೊ ಏನಿದು ಕೆರಿಯರ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂದರೆ, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡೆವಲಪಿಂಗ್ ಎಂಪ್ಲಾಯೀಸ್ ಕೆರಿಯರ್ಸ್ ಟು ಅಚೀವ್ ದ ಪರ್ಸ್ನಲ್ ಆ್ಯಂಡ್ ಆರ್ಗನೈಸೇಷನಲ್ ಗೋಲ್ಸ್. ಅಂದರೆ ಏನು? ಸೊ ಕೆರಿಯರ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂದರೆ ಇದೊಂದು ಪ್ರೋಸೆಸ್, ಓಕೆನಾ. ಏನು ಪ್ರೋಸೆಸ್ಸು? ಪ್ಲಾನಿಂಗ್ ಆ್ಯಂಡ್ ಡೆವಲಪಿಂಗ್ ಎಂಪ್ಲಾಯೀಸ್ ಕೆರಿಯರ್ಸ್ ಟು ಅಚೀವ್ ದ ಪರ್ಸ್ನಲ್ ಆ್ಯಂಡ್ ಆರ್ಗನೈಸೇಷನಲ್ ಗೋಲ್ಸ್. ಅಂದರೆ ಏನು? ಸೊ ಇಲ್ಲೇನಾಗುತ್ತೆ ಅಂದರೆ ಎಂಪ್ಲಾಯಿ ಮೇಲೆ ಕಾನ್ಸಂಟ್ರೇಟ್ ಅನ್ನೋದನ್ನ ಮಾಡ್ತಾರೆ ಆರ್ಗನೈಸೇಷನ್, ಓಕೆನಾ. ಸೊ ಯಾಕೆ ಕೆರಿಯರ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಆರ್ಗನೈಸೇಷನ್ ಅವ್ರನ್ನ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಎಂಪ್ಲಾಯೀಸ್ನ. ಸೊ ಇದರಿಂದ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಅವರು ಪ್ಲ್ಯಾನ್ ಮಾಡ್ತಾರೆ ಆರ್ಗನೈಸೇಷನ್ ಯಾವ ರೀತಿ ಎಂಪ್ಲಾಯಿನ ಸ್ಕಿಲ್ಸ್ ನಾಲೆಜ್ನ ಇಂಪ್ರೂವ್ ಮಾಡಿಬಿಟ್ಟು ಆರ್ಗನೈಸೇಷನ್ ಗೋಲ್ಸ್ನ ಯಾವ ರೀತಿ ಅಚೀವ್ ಮಾಡಬೇಕು ಅಂತ ಹೇಳಿ ಅವ್ರು ನಿರ್ಧಾರ ಮಾಡಿಕೊಂಡು, ಅದೇ ರೀತಿ ಎಂಪ್ಲಾಯೀಸು ಕೂಡ ಅವ್ರೇನು ಮಾಡ್ತಾರೆ ಅಂದರೆ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನೋದು ಕಂಡಕ್ಟ್ ಮಾಡಿದಾಗ ಅವರ ಒಂದು ಸ್ಕಿಲ್ಸ್ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು, ಅಥವಾ ಅವರ ಒಂದು ಪರ್ಸ್ನಾಲಿಟಿ ಗ್ರೋ ಆಗಿರ್ಬೋದು, ಹಾಗೆ ಲೀಡರ್ಶಿಪ್ ಕ್ವಾಲಿಟಿ ಆಗಿರ್ಬೋದು, ಇದೆಲ್ಲ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾರೆ. ಏನು ಬೆನಿಫಿಟ್ಟು ಅಂದರೆ ಇದನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ಎಂಪ್ಲಾಯೀಸ್ಗೆ ಏನಾಗುತ್ತೆ ಅಂದರೆ ಅವರು ಒಂದು ಕಾನ್ಸ್ಟೆಂಟ್ ಕೆರಿಯರಲ್ಲಿರ್ಬೋದು, ಹಾಗೆ ಯಾರು ಕೂಡ ಅವ್ರನ್ನ ರಿಮೂವ್ ಮಾಡೋದಕ್ಕಾಗಿರಲಿ ಯಾವುದಕ್ಕೂ ಕೂಡ ಆಗಲ್ಲ. ಹಾಗೆ ಆರ್ಗನೈಸೇಷನ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಆರ್ಗನೈಸೇಷನ್ ಗೋಲ್ಸ್ನ ಅಚೀವ್ ಮಾಡ್ತಾ ಹೋಗ್ಬೋದು, ಓಕೆನಾ. ಇಟ್ ಹೆಲ್ಪ್ಸ್ ಎಂಪ್ಲಾಯಿ ಅಂಡರ್ಸ್ಟ್ಯಾಂಡ್ ಅ ಕೆರಿಯರ್ ಆಪರ್ಚುನಿಟಿ, ಇಂಪ್ರೂವ್ ದಿ ಫ್ಯೂಚರ್ ಗ್ರೋತ್. ಅಂದರೆ ಏನು? ಸೊ ಈ ಕೆರಿಯರ್ ಮ್ಯಾನೇಜ್ಮೆಂಟ್ ಅಂದರೆ ಪ್ಲ್ಯಾನಿಂಗನ್ನು ನಾವು ಪ್ರಾಪರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆರಿಯರ್ ಆಪರ್ಚುನಿಟೀಸ್ ಏನೇನಿದೆ ಅಂತ ಹೇಳಿ ಎಂಪ್ಲಾಯೀಸ್ಗೆ ಗೊತ್ತಾಗುತ್ತೆ, ಓಕೆನಾ. ನನಗೆ ಯಾವ ಸೆಕ್ಟರ್ ಬೆಸ್ಟ್ ಇದೆ ಅಥವಾ ಎಲ್ಲಿ ಯಾವ ಸೆಕ್ಟರ್ಗೆ ಹೋದರೆ ನನಗೆ ಗ್ರೋತ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಎಂಪ್ಲಾಯಿಗೆ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಹಾಗೆ ಒಂದು ಫ್ಯೂಚರ್ ಗ್ರೋತ್ ಏನಿದೆಯಲ್ಲ ಆ ಗ್ರೋತ್ನೂ ಕೂಡ ಅಚೀವ್ ಮಾಡೋದಕ್ಕಾಗುತ್ತೆ ಕೆರಿಯರ್ ಮ್ಯಾನೇಜ್ಮೆಂಟ್ ಇದ್ದರೆ, ಓಕೆನಾ. ಸೊ ನೋಡಿ, ಇಂಪಾರ್ಟೆನ್ಸ್ ಆಫ್ ಕೆರಿಯರ್ ಮ್ಯಾನೇಜ್ಮೆಂಟ್ನ ನಾವು ನೋಡೋದಾದರೆ ಏನೇನೆಲ್ಲ ಇಂಪಾರ್ಟೆನ್ಸ್ ಆಫ್ ಕೆರಿಯರ್ ಮ್ಯಾನೇಜ್ಮೆಂಟ್ ಇದೆ ಅಂದರೆ, ಹೆಲ್ಪ್ಸ್ ಇನ್ ಕೆರಿಯರ್ ಪ್ಲಾನಿಂಗ್. ಅಂದರೆ ಏನು? ಒಂದು ಪ್ರಾಪರ್ ಗೋಲ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಫ್ಯೂಚರ್ ನನಗೆ ಏನು ಬೇಕೋ ಅದನ್ನು ಪ್ರಾಪರ್ ಗೋಲ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಕೆರಿಯರ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ನೆಕ್ಸ್ಟ್, ಇಂಪ್ರೂವ್ಸ್ ಎಂಪ್ಲಾಯಿ ಮೋಟಿವೇಶನ್. ಅಂದರೆ ಏನು? ಒಂದು ಪ್ರಾಪರಾಗಿ ಅದು ಹಾರ್ಡರಾಗಿ ವರ್ಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವರ ಒಂದು ಕೆರಿಯರ್ ಏನಿರುತ್ತಲ್ಲ ಅದು ಬ್ರೈಟ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಎಂಪ್ಲಾಯಿ ಮೋಟಿವೇಶನ್ ಅನ್ನೋದನ್ನ ಕೊಡ್ತಾರೆ, ಅದರಿಂದ ಅವ್ರ ಕೆರಿಯರ್ ಅನ್ನೋದು ಬ್ರೈಟ್ ಆಗಿರಬೇಕು ಅಥವಾ ಕೆರಿಯರ್ ಆಪರ್ಚುನಿಟೀಸ್ ಅನ್ನೋದು ಜಾಸ್ತಿ ಆಗಬೇಕು ಅಂತ ಹೇಳಿ. ನೆಕ್ಸ್ಟ್, ಸಪೋರ್ಟ್ ಸ್ಕಿಲ್ಸ್ ಡೆವಲಪ್ಮೆಂಟ್. ಅಂದರೆ ಏನು? ಎಂಪ್ಲಾಯಿಗೆ ನ್ಯೂ ಸ್ಕಿಲ್ಸ್ ಅಥವಾ ನ್ಯೂ ಟೆಕ್ನಾಲಜೀಸ್ನ ಅವ್ರಿಗೆ ಎನ್ಹಾನ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ಒಂದು ಹೈಯರ್ ಪೊಸಿಷನ್ಗೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ. ಸ್ಕಿಲ್ಸು ಡೆವಲಪ್ಮೆಂಟ್ ಆಯಿತು ಅಂದರೆ ಹೈಯರ್ ಪೊಸಿಷನ್ಗೆ ಹೋಗ್ತಾರೆ, ಅಲ್ಲೇನಾಗುತ್ತೆ ಅವ್ರಿಗೆ ಎಂಪ್ಲಾಯಿ ಗ್ರೋತ್ ಅನ್ನೋದಾಗುತ್ತೆ ಅಲ್ವಾ. ನೆಕ್ಸ್ಟು, ರೆಡ್ಯೂಸಸ್ ಎಂಪ್ಲಾಯಿ ಟರ್ನ್ ಓವರ್. ಅಂದರೆ ಏನು? ಎಂಪ್ಲಾಯಿ ಟರ್ನ್ ಓವರ್ ಅಥವಾ ಎಂಪ್ಲಾಯಿ ಆಪರ್ಚುನಿಟೀಸ್ ಅನ್ನೋದು ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ಟರ್ನ್ ಓವರ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಓಕೆನಾ. ಆಪರ್ಚುನಿಟೀಸ್ ಜಾಸ್ತಿ ಆದರೆ ಟರ್ನ್ ಓವರ್ ಡಿಕ್ರೀಸ್ ಆಗುತ್ತೆ. ಸೊ ಇಷ್ಟು ಕೂಡ ಕೆರಿಯರ್ ಮ್ಯಾನೇಜ್ಮೆಂಟ್ ಬಗ್ಗೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ, ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಹೇಳಿ. ಏನಿದು ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂದರೆ, it is a systematic programs designed to improve managerial knowledge, leadership skills and decision making ability. ಅಂದರೆ ಏನು? ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂದರೆ ಏನು ಅಂದರೆ ಈ ಪ್ರೋಗ್ರಾಮ್ಸ್ ಬಂದುಬಿಟ್ಟು ಯಾಕೆ ಡಿಸೈನ್ ಮಾಡಿರ್ತಾರೆ ಅಂದರೆ ಒಂದು ನಾಲೆಜ್ ಆಗಿರ್ಬೋದು, ಲೀಡರ್ಶಿಪ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಆಗಿರ್ಬೋದು, ಇದನ್ನೆಲ್ಲ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿ ಈ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನೋದನ್ನ ಫ್ರೇಮ್ ಮಾಡ್ತಾರೆ, ಓಕೆನಾ. ಇದರಿಂದ ಏನಾಗುತ್ತೆ? ಎಂಪ್ಲಾಯೀಸ್ ಕೂಡ ಬ್ರೇಕ್ ಅನ್ನೋದು ಸಿಗುತ್ತೆ, ಅದರ ಜೊತೆಗೆ ಅವರ ಒಂದು ಸ್ಕಿಲ್ಸು ನಾಲೆಜ್ ಅನ್ನೋದು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಓಕೆನಾ. ಸೊ ಯಾಕೆ ಈ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಒಂದು ಮೇನ್ ಆಬ್ಜೆಕ್ಟಿವ್ಸ್ ಏನು ಅಂದರೆ ಡೆವಲಪ್ ಲೀಡರ್ಶಿಪ್ ಸ್ಕಿಲ್ಸ್. ಅಂದರೆ ಏನು? ಸೊ ಮ್ಯಾನೇಜರ್ಸ್ ಏನು ಮಾಡ್ತಾರೆ ಅಂದರೆ ಅಥವಾ ಮ್ಯಾನೇಜ್ಮೆಂಟ್ ಏನು ಮಾಡ್ತಾರೆ ಅಂದರೆ ಎಂಪ್ಲಾಯೀಸ್ಗೆ ಗೈಡ್ ಮಾಡ್ತಾರೆ ಅಥವಾ ಮೋಟಿವೇಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ? ಲೀಡರ್ಶಿಪ್ ಸ್ಕಿಲ್ಸ್ ಅನ್ನೋದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಲ್ವಾ. ನೆಕ್ಸ್ಟ್, ಇಂಪ್ರೂವ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಅಂದರೆ ಏನು? ಇವಾಗ ಎಂಪ್ಲಾಯೀಸ್
ಎಂಪ್ಲಾಯೀಸ್ಗೆ ಪ್ರಾಪರಾಗಿ ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಬರಲ್ಲ ಅಂದರೆ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡೋದ್ರಿಂದ ಅಥವಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಪ್ರಾಪರಾಗಿ ಡಿಸಿಷನ್ ಯಾವ ಟೈಮಲ್ಲಿ ಯಾವ ರೀತಿ ಡಿಸಿಷನ್ನ ನಾನು ತಗೊಂಡ್ರೆ ಗ್ರೋತ್ ಆಪರ್ಚುನಿಟಿ ಇದೆ ಅಂತ ಹೇಳಿ ಅವರಿಗೆ ಕ್ಲಾರಿಫಿಕೇಷನ್ ಬರೋ ರೀತಿ ಅವರು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಅನ್ನೋದನ್ನ ಇನ್ಕ್ರೀಸ್ ಮಾಡೋದ್ರ ಕಡೆ ಅವ್ರು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸಲ್ಲಿ ಎಂಪ್ಲಾಯೀಸ್ಗೆ ಅಡಾಪ್ಟ್ ಅನ್ನೋದನ್ನ ಮಾಡ್ತಾರೆ. ನೆಕ್ಸ್ಟ್ ಎನ್ಹಾನ್ಸ್ ಕಮ್ಯುನಿಕೇಷನ್ ಅಂದರೆ ಏನು, ಈ ಪ್ರೋಗ್ರಾಮಲ್ಲಿ ಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ಏನಾದ್ರು ಒಂದು ಹೇಳಬೇಕಾದ್ರೆ ಏನಾಗುತ್ತೆ ಅಂದರೆ ಒಂದು ಭಯ ಅನ್ನೋದಿರುತ್ತಲ್ಲ ಎಂಪ್ಲಾಯೀಸ್ಗೆ, ಅದೆಲ್ಲ ಹೋಗಿ ಅವ್ರಿಗೆ ಒಂದು ಲೀಡರ್ಶಿಪ್ ಸ್ಕಿಲ್ಸ್ ಆಗಿರಲಿ ಅಥವಾ ನಾಲೆಜ್ ಆಗಿರಲಿ ಅಥವಾ ಬೇರೆಯವ್ರ ಜೊತೆ ಮಾತಾಡೋ ಎಬಿಲಿಟಿ ಆಗಿರಲಿ ಎಲ್ಲನೂ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಲ್ವಾ. ನೆಕ್ಸ್ಟ್ ಪ್ರಿಪೇರ್ ಫ್ಯೂಚರ್ ಮ್ಯಾನೇಜರ್ ಅಂದರೆ ಏನು, ಆರ್ಗನೈಸೇಷನ್ ಐಡೆಂಟಿಫೈ ಆ್ಯಂಡ್ ಟ್ರೈನ್ ದಿ ಟ್ಯಾಲೆಂಟೆಡ್ ಎಂಪ್ಲಾಯೀಸ್ ಅಂದರೆ ಏನು, ಇಲ್ಲಿ ಆಲ್ರೆಡಿ ಆರ್ಗನೈಸೇಷನಲ್ಲಿ ಇರುವಂಥ ಎಂಪ್ಲಾಯೀಸಲ್ಲಿ ಯಾರು ಬೆಸ್ಟ್ ಅನಿಸುತ್ತೆ ಅಥವಾ ಯಾರಿಗೆ ಆ ಎಬಿಲಿಟಿ ಅನ್ನೋದಿರುತ್ತೆ ಅನಿಸುತ್ತಲ್ಲ ಅವ್ರಿಗೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ಅಂದರೆ ಅವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಟ್ರೈನಿಂಗ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಇನ್ಕ್ರೀಸ್ ಮ್ಯಾನೇಜರಿಯಲ್ ಎಫಿಷಿಯನ್ಸಿ ಅಂದರೆ ಏನು, ಮ್ಯಾನೇಜರ್ಸ್ ಲರ್ನ್ ದಿ ಮಾಡರ್ನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಅಂದರೆ ಏನು, ಯಾವ ರೀತಿ ಎಂಪ್ಲಾಯೀಸ್ನ ನಾನು ಅಟ್ರಾಕ್ಟ್ ಮಾಡ್ಬೋದು ಅಥವಾ ಯಾವ ರೀತಿ ಎಂಪ್ಲಾಯೀಸ್ನ ಎಂಗೇಜ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಮ್ಯಾನೇಜರ್ಸ್ ಪ್ರಾಪರಾಗಿ ತಿಳ್ಕೊಂಡು ಅದನ್ನು ಅಡಾಪ್ಟ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ. ಸೊ ಇಷ್ಟು ಕೂಡ ಕೆರಿಯರ್ ಮ್ಯಾನೇಜ್ಮೆಂಟ್ ಬಗ್ಗೆ ಹಾಗೆ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಬಗ್ಗೆ ಆಗಿದೆ. ಸೊ ಇಲ್ಲಿಗೆ ಈ ಒಂದು ಚಾಪ್ಟರ್ ಕಂಪ್ಲೀಟಾಗಿ ಮುಗಿಯುತ್ತೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ನಾನು ಬೇರೆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.